ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಖಾಡಕ್ಕೆ ಈಗ ಕುಮಾರಸ್ವಾಮಿಯ ಎಂಟ್ರಿ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ಡಿಕೆ ಭರ್ಜರಿ ಪ್ರಚಾರವನ್ನ ಮಾಡಲಿದ್ದಾರೆ. ದೊಡ್ಡ ಮಟ್ಟದ ಸಮಾವೇಶ ಕೂಡ ಇದೆ. ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ಬಿಜೆಪಿ ಅಭ್ಯರ್ಥಿಯ ಪರ ಕುಮಾರಸ್ವಾಮಿ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಬಾಗಲಕೋಟೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ವೀರಣ್ಣ ಚರಂತಿಮಠ ಅವರ ಪರ ಅಬ್ಬರದ ಪ್ರಚಾರ ರೋಡ್ ಶೋವನ್ನ ನಡೆಸಲಿದ್ದಾರೆ. ಇಲ್ಲಿ ಜೆಡಿಎಸ್ ಮತಗಳು ನಿರ್ಣಾಯಕನ ಖಂಡಿತವಾಗ್ಲೂ ಕೂಡ ಹೌದು ಅಂತಾನೆ ಹೇಳಬಹುದು. ಯಾಕಂದ್ರೆ ಜೆಡಿಎಸ್ ಹಾಗೆ ಬಿಜೆಪಿ. ಇಲ್ಲಿ ನಾವು ದಾವಣಗೆರೆ ಅಭ್ಯರ್ಥಿಯ ವಿಚಾರಕ್ಕೆ ಬಂದ್ರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು. ಶ್ರೀನಿವಾಸ್ ಅವರ ತಂದೆ ಜೆಡಿಎಸ್ ಅಲ್ಲಿ ಇದ್ದಂಥವರು, ದೇವೇಗೌಡರಿಗೆ ಬಹಳಷ್ಟು ಹತ್ತಿರದವರು, ಆಪ್ತರಾಗಿದ್ದಂಥವರು. ಹಾಗಾಗಿ ಶ್ರೀನಿವಾಸ್ ಅವರ ಮೇಲೆ ಕುಮಾರಸ್ವಾಮಿಯವರಿಗೆ ವಿಶೇಷವಾದಂತಹ ಒಲವು. ಈ ಕಾರಣದಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು ಅನ್ನುವಂತಹ ವಿಚಾರ. ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಹೈಕಮಾಂಡ್ ಮುಖಾಂತರ ಒತ್ತಡವನ್ನ ಹಾಕಿಸಿ ಇಲ್ಲಿ ಬಿಜೆಪಿಯನ್ನ ಕೊಡಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ಕುಮಾರಸ್ವಾಮಿಯವರು ಅನ್ನುವಂತಹ ವಿಚಾರ. ಈಗ ಜೆಡಿಎಸ್ ವೋಟ್ ಎಷ್ಟಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? 29,000 ಜೆಡಿಎಸ್ ಮತಗಳಿರೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಅಂದ್ರೆ ಅಲ್ಲಿ ಅಷ್ಟು ಇದ್ದಾರೆ. ಕಳೆದ ಬಾರಿ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯನ್ನ ನಿಲ್ಲಿಸಲಾಗಿತ್ತು. ಹಾಗಾಗಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿ ವೋಟ್ ಡಿವೈಡ್ ಆಯಿತು, ಕಾಂಗ್ರೆಸ್ಸು ಬಿಜೆಪಿ ಜೆಡಿಎಸ್. ಆದ್ರೆ ಈಗ ಬಿಜೆಪಿ ಪರ ಜೆಡಿಎಸ್ ಕ್ಯಾಂಪೇನ್ ಮಾಡ್ತಾ ಇದೆ. ಇವತ್ತು ಅಖಾಡಕ್ಕೆ ಕುಮಾರಣ್ಣನ ಎಂಟ್ರಿ ಆಗ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆನೆ ಒಂದು ವಾರದಿಂದ ಜೆಡಿಎಸ್ ಕಾರ್ಯಕರ್ತರುಗಳು ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಬಿಜೆಪಿ ಅಭ್ಯರ್ಥಿಯ ಪರ ಮತಯಾಚಿಸ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿಯವರ ಎಂಟ್ರಿ ಬಿಜೆಪಿ ಅಭ್ಯರ್ಥಿಗೆ ಮತ್ತಷ್ಟು ಬಲ ತುಂಬೋದ್ರಲ್ಲಿ ಎರಡು ಮಾತಿಲ್ಲ. ನೆನೆ ತಾನೇ ವಿಜಯೇಂದ್ರ ಅವರು ಹೇಳ್ತಾ ಇದ್ರು, ಇನ್ನು 3-4 ದಿನ ನಾನು ದಾವಣಗೆರೆಯಲ್ಲೇ ಠಿಕಾಣಿಯನ್ನ ಹುಡ್ತೀನಿ, 2 ಕ್ಷೇತ್ರದಲ್ಲೂ ಕೂಡ ಕಮಲ ಅರಳಿಸ್ತೀನಿ ಅಂತ ಹೇಳಿ. ಯಾಕಂದ್ರೆ ವಿಜಯೇಂದ್ರ ಅವರಿಗೂ ಕೂಡ ಇದು ಪ್ರತಿಷ್ಠೆ, ಅದರ ಜೊತೆಗೆ ಸವಾಲು. ಅವರ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಲಬೇಕು, ಬಾಗಲಕೋಟೆಯಲ್ಲೂ ಕೂಡ ಗೆಲ್ಲಬೇಕು. ಇವತ್ತು ಏಪ್ರಿಲ್ 4ನೇ ತಾರೀಕು ದಾವಣಗೆರೆ ಅಖಾಡಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅಬ್ಬರದ ಪ್ರಚಾರ ಇದೆ, ರೋಡ್ ಶೋಗಳನ್ನು ಮಾಡಲಿದ್ದಾರೆ, ಸಮಾವೇಶ ಕೂಡ ಇದೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪರ ಪ್ರಚಾರವನ್ನ ಕೂಡ ಮಾಡಲಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ನಾಳೆ, ಇನ್ನು ಬಾಗಲಕೋಟೆ ವಿಚಾರ ಇನ್ನೊಂದು ಎಪಿಸೋಡಲ್ಲಿ ನಾವು ಮಾತಾಡೋಣ. ಈಗ ದಾವಣಗೆರೆ ವಿಚಾರವನ್ನ ತಗೊಳ್ಳೋದಾದ್ರೆ ದಾವಣಗೆರೆಯಲ್ಲಿ ಹೆಂಗಾಗೋಗಿದೆ ಅಂತ ಹೇಳಿದ್ರೆ, ಈ ಕಡೆ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿದ್ರು ಕೂಡ ಸಾದಿಕ್ ಪೈಲ್ವಾನ್ ಅವರಷ್ಟೇ ಹಿಂದೆ ಸರಿದಿದ್ದಾರೆ. ಅವರ ಜೊತೆಗೆ ಯಾವ ಮುಸ್ಲಿಮರು ಕೂಡ ಹೋಗಿಲ್ಲ ಅನ್ನೋದು ಬಹಳಷ್ಟು ಸ್ಪಷ್ಟವಾಗ್ತಾ ಇದೆ. ಯಾವ ಮುಸ್ಲಿಂ ಮತದಾರರನ್ನು ಕೂಡ ನಾವು ಮಾತನಾಡಿಸಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ನಮಗೆ ಸಾಕಾಗಿ ಹೋಗಿದೆ, ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ, ಅಥವಾ ಮುಸ್ಲಿಂ ಬಂಡಾಯ ಅಭ್ಯರ್ಥಿಗಳೇ ಇದ್ದಾರೆ. SDPA ಇಂದ ಅಫ್ಸರ್ ಕೊಡ್ಲಿಪೇಟೆ ಅವರಿದ್ದಾರೆ, ಅದರ ಜೊತೆಗೆ ಬಂಡಾಯ ಅಭ್ಯರ್ಥಿ ಡೈಮಂಡ್ ಗುರುತು ಆದಿಲ್ ಪಾಷಾ ಅವರಿದ್ದಾರೆ. ಅವರನ್ನ ನಾವು ಗೆಲ್ಲಿಸ್ಕೊಂಬತ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ನಮ್ಮನ್ನ ತೀರಾ ಕಡೆಯಾಗಿ ನಡೆಸ್ಕೊಂಡಿದ್ದಾರೆ. ಸೊ ನಾವೇನಾದ್ರೂ ಈಗ ಕಾಂಗ್ರೆಸ್ನ ಗೆಲ್ಸ್ಬಿಟ್ರೆ ದಾವಣಗೆರೆಯಲ್ಲಿ ಇದು ಹಿಂಗೇ ಮುಂದುವರಿಯುತ್ತೆ. ಹಾಗಾಗಿ ಈ ಬಾರಿ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಇದೆಲ್ಲೋ ಒಂದು ಕಡೆ SS ಮಲ್ಲಿಕಾರ್ಜುನ್ ಅವರಿಗೆ, CM ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಜಮೀರ್ ಅವರು ಇನ್ನೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ. ಸಿದ್ದರಾಮಯ್ಯ ಅವರೇ ಹೇಳಿದ್ರು 5ನೇ ತಾರೀಕಿಗೆ ಬರ್ತಾರೆ ಅಂತ ಹೇಳಿ. ಆದರೆ ಜಮೀರ್ ಅವರು ಕೇರಳದಲ್ಲೇ ಬ್ಯುಸಿ ಆಗಿರೋದ್ರಿಂದ, ಅವರಿಗೆ ಉನ್ನತ ಹುದ್ದೆಯನ್ನ ಬೇಡ ಕೊಟ್ಟಿರೋದ್ರಿಂದ ಅವರಲ್ಲೇ ಬ್ಯುಸಿ ಇದ್ದಾರೆ. ಅಲ್ಲಿ ಅವರಿಗೆ ದೊಡ್ಡ ದೊಡ್ಡ ಟಾಸ್ಕ್ಗಳಿದೆ, ಅಲ್ಲಿ ಗೆಲ್ಲಿಸ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಇಲ್ಲಿಗೆ ಬರ್ತಾರಾ, ಅಲ್ಲೇ ಠಿಕಾಣಿ ಹೂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಗೆ ನಾನು ಬಂದರೆ ಎಲ್ಲ ನನ್ನ ಎಳ್ಕೊಂಡು ಹೋಗ್ಬಿಡ್ತಾರಪ್ಪ, ನಾನು ಬೆಂಗಳೂರಿಗೆ ಬಂದರೆ, ಅದು ಕೂಡ ಒಂದು ಉದ್ದೇಶ ಇರಬಹುದು. ಹಾಗಾಗಿ ಕುಮಾರಸ್ವಾಮಿಯವರ ಎಂಟ್ರಿ ಆಗ್ತಾ ಇರೋದು ಮುಸ್ಲಿಂ ಮತಗಳೇನಾದರೂ
ಕುಮಾರಸ್ವಾಮಿ ಅವರ ಮುಖ ನೋಡಿಕೊಂಡು, ಯಾಕಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಅವರು ಮಾಡಿದಂತಹ ಕೆಲಸ, ಅವರು ಮಾಡಿದಂತಹ ಗ್ರಾಮ ವಾಸ್ತವ್ಯ, ಅವರು ಮಾಡಿದಂತಹ ಲಾಟರಿ ನಿಷೇಧ, ಅವರು ಮಾಡಿದಂತಹ ಸಾರಾಯಿ ನಿಷೇಧ, ಜನಪರ ಕೆಲಸಗಳು ಮತ್ತೊಮ್ಮೆ ಕುಮಾರಣ್ಣ ಬೇಕು ಅಂತ ಹೇಳಿ ಜನ ಬಯಸ್ತಾ ಇದ್ದಾರೆ. ಅದರಲ್ಲೂ ಮುಸ್ಲಿಂ ಮತದಾರರು JDSಗೆ ಬಹಳಷ್ಟು ಇದ್ರು. ಆದರೆ ಯಾವಾಗ ಮೈತ್ರಿ ಆದಂತಹ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಆಯಿತು. ಬಟ್ ಕುಮಾರಣ್ಣ ಏನಾದರೂ ಎಂಟ್ರಿ ಕೊಟ್ಟರೆ, ದಾವಣಗೆರೆಗೆ ಇವತ್ತು ಎಂಟ್ರಿ ಕೊಡ್ತಾ ಇರೋದ್ರಿಂದ ಮುಸ್ಲಿಂ ಮತದಾರರು ಮತ್ತೆ ಎಲ್ಲೋ ಒಂದು ಕಡೆ ಬಿಜೆಪಿ ಪಕ್ಷ ನೋಡ್ದಲ್ಲೇನೆ ಅಭ್ಯರ್ಥಿ ಮುಖ ನೋಡಿಕೊಂಡು ವೋಟ್ ಹಾಕೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅದೆಲ್ಲದರ ನಡುವೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಅನುಕಂಪದಿಂದ ನಾನು ಬಡವನನ್ನ ಗೆಲ್ಲಿಸಿ, ಬಡವನಿಗೆ ಒಂದು ಚಾನ್ಸ್ ಕೊಡಿ ಅಂತಲೂ ಕೂಡ ಹೇಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಬಿಜೆಪಿಯ ಪರ ಅಲೆ ಎದ್ದಿದೆ. ಅದರ ಜೊತೆಗೆ ಈಗ ಕುಮಾರಣ್ಣನ ಎಂಟ್ರಿ, ಆ ಅಲೆ ಮತ್ತಷ್ಟು ಜೋರಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ 9ನೇ ತಾರೀಕು ಚುನಾವಣೆ ಇದೆ. ಸೊ ಅದಾದ ಮುಗಿದು ರಿಸಲ್ಟ್ ಬಂದ ನಂತರವೇ ಗೊತ್ತಾಗುತ್ತೆ. ಸೊ ಇನ್ನೊಂದು 3 ದಿನದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ಸು ಏನೆಲ್ಲ ಮ್ಯಾಜಿಕ್ ಮಾಡುತ್ತೆ ದಾವಣಗೆರೆಯಲ್ಲಿ ಕಾದು ನೋಡಬೇಕಾಗತ್ತೆ.